ಕನ್ನಡ ಜಾಣಜಾಣೆ ನಮಸ್ಕಾರ. ಯಾವುದೇ ಒಬ್ಬ ವ್ಯಕ್ತಿ ದೀರ್ಘಕಾಲ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾಗ, ಚಟುವಟಿಕೆಯಲ್ಲಿದ್ದಾಗ ಏರಿಳಿತಗಳನ್ನು ಕಂಡಿರ್ತಾನೆ. ಹೊಗಳವ್ರನ್ನ ನೋಡಿರ್ತಾರೆ, ತೆಗಳವ್ರು ನೋಡಿರ್ತಾರೆ, ಮತ್ತು ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಯಾಕೆ ಈ ಮಾತು ಹೇಳಬೇಕಾಗಿ ಬಂತಂದರೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯದ ಕೊನೆಯ ಘಟ್ಟವನ್ನು ತಲುಪಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬಿಡಿಯಾಗಿ ನೋಡಿದಾಗ ನಿಮಗೆ ಟೀಕೆ ಮಾಡೋಕ್ಕೆ ಹಲವಾರು ವಿಚಾರಗಳು ಸಿಗುತ್ತೆ. ನಾನು ಸಹ ಅವ್ರನ್ನ ಕಟು ಶಬ್ದಗಳು ಮಾತಾಡಿದ್ದೀನಿ, ತುಂಬ ಕೆಟ್ಟದಾಗ ಮಾತಾಡಿದ್ದೀನಿ. ನಾನು ಮಾತಾಡಿದ್ದಕ್ಕೆ ಯಾವುದೋ ನಮ್ಮ ಕೆಲಸಕ್ಕೂ ಹಿನ್ನಡೆ ಆಯಿತು. ವೈಯಕ್ತಿಕ ನನಗೇನೋ ಆಗದೆ ಇರ್ಬೋದು, ಆದರೆ ಯಾವುದೋ ನಾವು ಮಾಡಬೇಕಾದ ಕೆಲಸಕ್ಕೆ ತೊಂದರೆನೂ ಕೊಟ್ಟರು. ಆದರೆ ನಾವು ಬಿಡಿಯಾಗಿ ನೋಡೋದು ಬೇರೆ, ಇಡಿಯಾಗಿ ನೋಡಬೇಕು. ನೀವು ಬಿಡಿಯಾಗಿ ನೋಡೋಕೆ ಹೋದರೆ ಸಿದ್ದರಾಮಯ್ಯನಲ್ಲೂ ಸ್ವಜನ ಪಕ್ಷಪಾತ ಇತ್ತು, ಭ್ರಷ್ಟಾಚಾರ ಇತ್ತು, ಅವ್ರ ಸುತ್ತಮುತ್ತ ಒಂದಿ ಮಾಗದರಿದ್ದರು, ಹೊಗಳ್ಭಟ್ರಿದ್ದರು, ತಲೆಯೆಡಕರಿದ್ದರು, ಭ್ರಷ್ಟಾಚಾರಿಗಳಿದ್ದರು, ಎಲ್ಲರೂ ಹೌದು. ಆದರೆ ಇಡಿಯಾಗಿ ನೋಡೋಕೆ ಹೋದಾಗ ಸಿದ್ದರಾಮಯ್ಯ ಈ ನಾಡು ಕಂಡ ಒಬ್ಬ ಮಾಸ್ ಲೀಡರ್, ಅದ್ರ ಎರಡನೇ ಮಾತೇ ಇಲ್ಲ. ಇಲ್ಲಿ ದೇವೇಗೌಡನಂಥ ಮಾಸ್ ಲೀಡರ್ ಇದ್ದರು, ಬಂಗಾರಪ್ಪನವರಿದ್ದರು, ಯಡಿಯೂರಪ್ಪನವರಿದ್ದರು, ಇವರೆಲ್ಲ ಮಾಸ್ ಲೀಡರ್ಗಳೇ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವ ಕಾರಣಕ್ಕೂ ಅವೆಲ್ಲ ಬೇಡ ನಮಗೆ. ಇವಾಗ ಅವರು ಜನಮನ್ನಣೆಯನ್ನು ಕಳ್ಕೊತಾ ಹೋದರು, ತಾವು ನಂಬಿದ ಸಿದ್ಧಾಂತಕ್ಕೆ ಮುಖ ತಿರುಗಿಸಿದರು, ಬೇರೆ ಬೇರೆ ರೀತಿಯಲ್ಲಿ ಅಧಪ್ಪತನಗೊಳ್ತಾ ಹೋದರು. ಆದರೆ ಸಿದ್ದರಾಮಯ್ಯ ಈ ಕ್ಷಣದವರೆಗೂ ಸಹ ಒಬ್ಬ ಜನನಾಯಕನಾಗಿ ಉಳ್ಕೊಂಡ್ರು. ತಾನು ನಂಬಿದ ಮೌಲ್ಯಗಳಿಗೆ ಬದ್ಧವಾಗಿ ಇವತ್ತು ಉಳ್ಕೊಂಡ್ರು. ನಾನು ಹೇಳಿದ ತಪ್ಪುಗಳೇನು ಬೇಕಾಗಿರ್ಬೋದು. ನಾನು ಇನ್ನೂ ಎರಡು ಘಟನೆ ಬೇಕಾದ್ರೆ ನೆನಪು ಮಾಡ್ತೀನಿ. LK ಅಡ್ವಾಣಿ ಅವ್ರನ್ನ ಸಿದ್ದರಾಮಯ್ಯರು ಮೀಟ್ ಮಾಡಿದ್ದು ನಿಜ, ಬಹುಶಃ BJP ಸೇರಬೇಕು ಅಂದಿದ್ದು ನಿಜ, ತನ್ನ ಬೆಂಬಲಿಗರನ್ನ BJPಗೆ ಕಲಿಸಿ ಆಪರೇಷನ್ ಕಮಲಕ್ಕೆ ಒಳಪಡಿಸಿ ಸರ್ಕಾರ ಬೀಳಲಿಕ್ಕೆ ಒಂದು ರೀತಿ ಕಾರಣ ಆಗಿದ್ದು ನಿಜ. ಈ ಘಟನೆಗಳು ಇದ್ದರೂ ಸಹ ಅವನು ಒಳಗೊಂಡು ಸಹ ಒಟ್ಟಾರೆ ಇಡಿಯಾಗಿ ನೋಡಿದಾಗ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಎರಡನೇ ಮಾತೇ ಅಲ್ಲ. ಮತ್ತು ಸಿದ್ದರಾಮಯ್ಯನವರು ಸಹ ದೀರ್ಘವಾದ ರಾಜಕೀಯ ಬದುಕನ್ನು ಕಂಡಂಥವ್ರು. ಅವರ ರಾಜಕೀಯ ಜೀವಿತಾವಧಿಯಲ್ಲಿ ಹಲವಾರು ಪಕ್ಷಗಳು, ಹೊಸ ಪಕ್ಷಗಳು ಬಂದಿದ್ದಾವೆ, ಮತ್ತು ಕೆಲವು ರಾಜಕೀಯ ಪಕ್ಷಗಳು ಅವಸಾನ ಹೊಂದಿದ್ದಾವೆ, ಎಲ್ಲ ನೋಡಿದ್ದಾರೆ. ನಿಮಗೆ ಗೊತ್ತಿದೆ, ಜನತಾ ಪಕ್ಷ ಇತ್ತಲ್ಲ, ಇಡೀ ದೇಶದಲ್ಲಿ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳ್ಬಿಟ್ಟು ದೇಶಕ್ಕೆ ಪ್ರಧಾನಿ ಕೊಟ್ಟಂಥ ಪಕ್ಷ ಅದು. ದೇವೇಗೌಡರಲ್ಲ, ಹಿಂದೆ ದೇವೇಗೌಡರು ಹೊರತುಪಡಿಸಿ ಹಿಂದೆ ಜನತಾ ಪಕ್ಷದಿಂದ ಪ್ರಧಾನಿ ಆಗಿದ್ದವರಿದ್ದಾರೆ. ಆದರೆ ಅದೇ ಜನತಾ ಪಕ್ಷ ಒಡೆದು ಛಿದ್ರ ಆಗಿದ್ದು ನೋಡಿದ್ದೀವಿ. ಅಥವಾ ಕೋಮುವಾದಿಗಳ ಜೊತೆ ಹೋಗಿದ್ದು ನೋಡಿದ್ದೀವಿ, ಏನೆಲ್ಲ ಆಗಿದ್ದು ನೋಡಿದ್ದೀವಿ. ಅದು ಕುಟುಂಬದ ಪಕ್ಷಗಳಾಗಿದ್ದು ಕಣ್ಣಾರ ನೋಡಿದ್ದೀವಿ. ಮತ್ತು ಏನೂ ಇಲ್ದಾರೆ BJP ಇವತ್ತು ಇಡೀ ದೇಶಾದ್ಯಂತ ಹರಡ್ಕೊಂಡಿರೋದು ನೋಡಿದ್ವಿ. ಎಡಪಕ್ಷಗಳು ಉಚ್ಚರಾಯ ಸ್ಥಿತಿಯಲ್ಲಂತ ಎಡಪಕ್ಷಗಳು ಅಧಿಕಾರ ಇಲ್ಲದಲ್ಲ, ಹೆಸರಿಲ್ಲದಲ್ಲ ಹೋಗಿದ್ದನ್ನು ಇವತ್ತು ಸಿದ್ದರಾಮಯ್ಯ ಸಹ ಬಹುಶಃ ಅವರ ರಾಜಕೀಯ ಜೀವಿತಾವಧಿಯಲ್ಲಿ ನೋಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಅಂತ ಒಂದು ಹೊಸ ಪಕ್ಷ ಬಂದಿದ್ದು ನೋಡಿದ್ದಾರೆ. ಇದೆಲ್ಲವನ್ನು ಸಹ ನೋಡಿ. ಆದರೆ ಹಲವಾರು ಘಟಾನುಘಟಿ ಲೀಡರ್ಗಳೆಲ್ಲ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿ ಅಳ್ಳಾಡಿದಾಗ ಸಿದ್ದರಾಮಯ್ಯನಂಥವ್ರು ಮಾತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಗಟ್ಟಿಯಾಗಿ ನಿಂತಿದ್ದು ಭಾಳ ವಿಶೇಷ ಅಂತ ಹೇಳ್ಬೋದು. ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಹುಶಃ 20 ವರ್ಷ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. 20 ವರ್ಷದಲ್ಲಿ 16 ವರ್ಷಗಳು ಅಧಿಕಾರ ಅನುಭವಿಸ್ತಾರೆ. 8 ವರ್ಷ ವಿರೋಧ ಪಕ್ಷದ ನಾಯಕನಾಗಿ, 8 ವರ್ಷ ಮುಖ್ಯಮಂತ್ರಿಯಾಗಿ. ಮತ್ತು ಅವರು ಪ್ರಣಾಳಿಕೆಯನ್ನು ಹೇಳ್ಕೊಟ್ರು, ಏನೇನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗೂ ನಡೆಸ್ಕೊಟ್ಟಿದ್ದಾರೆ. ಮೊದಲು 2013ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ನಿರ್ಧಾರ ಅನ್ನಭಾಗ್ಯ. ಆಮೇಲೆ ಇಂದಿರಾ ಕ್ಯಾಂಟೀನ್ ಮಾಡಿದರು, ಹಲವಾರು ಭಾಗ್ಯಗಳು ಕೊಟ್ಟರು. ಈಗ 5 ಗ್ಯಾರಂಟಿಗಳು ಕೊಟ್ಟರು, ಅದನ್ನ 5 ನಡೆಸ್ಕೊಟ್ರು. ಯಾಕೆ ಅನ್ನಭಾಗ್ಯ ಬಂದ ತಕ್ಷಣ ಮೊದಲು ಅನೌನ್ಸ್ ಮಾಡಿದ ಅನ್ನಭಾಗ್ಯ ಅಂದರೆ, ಒಬ್ಬ ತಳಮಟ್ಟದಿಂದ ಬಂದಂಥ ಒಬ್ಬ ನಾಯಕನಿಗೆ ಜನರ ನಾಡಿ ಅಂದರೆ ಆಗುವವುಗಳನ್ನು, ಸಾಧಕ ಬಾಧಕಗಳನ್ನು ಕಣ್ಣಾರ ಕಂಡಂಥ ಒಬ್ಬ ಶ್ರೀಸಾಮಾನ್ಯರ ನಾಯಕನಿಗೆ ಮಾತ್ರ ಈ ಥರ ಆಲೋಚನೆ ಬರೋಕ್ಕೆ ಸಾಧ್ಯ. ಮೊದಲು ಘೋಷಣೆ ಮಾಡಿದ ಸಿದ್ದರಾಮಯ್ಯನವರು ಅನ್ನಭಾಗ್ಯ. ಒಂದು ಇಂದಿರಾ ಕ್ಯಾಂಟೀನ್ ಕೊಟ್ಟರು, 5 ರೂಪಾಯಿ ನಾಷ್ಟ, 10 ರೂಪಾಯಿ ಊಟ, ಇದೆಲ್ಲ ಕೊಟ್ಟರು ಅಲ್ವಾ. ಈಗ ಫ್ರೀ ಸ್ಕೀಮ್ಗಳೇನಿದಾವಲ್ಲ, 5 ಗ್ಯಾರಂಟಿಗಳ ಹೇಳೋದನ್ನ ನಡ್ಕೊಂಡ್ರು. ಆದರೆ ಎಲ್ಲ ರಾಜಕೀಯ ಪಕ್ಷಗಳ ಯೋಜನೆಗಳು ಹೆಂಗೆ ಅಳ್ಳಾಡಿತವೆ, ಅದೇ ಥರ ಸಿದ್ದರಾಮಯ್ಯನ ಕೊಟ್ಟಂಥ ಯೋಜನೆಗಳು ಸಹ ಹಲವಾರು ಹಿಡಿದಿದ್ದಾವೆ. ಇವತ್ತು ಇಂದಿರಾ ಕ್ಯಾಂಟೀನ್ ನಾಯಿ ಸಹ ತಿನ್ನಲ್ಲ, ಹಂಗೆ ಅಷ್ಟು ಅಸಹ್ಯವಾಗಿದೆ, ಗಬ್ಬೆದ್ದೋಗಿದೆ. ಅದು ಯಾರು ಸುತ್ತಮುತ್ತ ಇರೋ ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಒಬ್ಬ ಯಾರು ಸಣ್ಣ ಪುಟ್ಟ ಮರಿ ಪುಡಿ ಈ ಲೀಡರ್ಗಳ್ಯಾರು ಅಟ್ಲೀಸ್ಟ್ ಒಂದು ವಿಚಾರಿಸ್ಬೋಯಿತ್ತು, ಏನೋ ಮಾಡಬೋಯಿತ್ತು. ಇಂದಿರಾ ಕ್ಯಾಂಟೀನ್ಗಳು ಇವತ್ತು ತಿಪ್ಪೆಗುಂಡಿ ಆಗಿರೋಂಥ ನಿಜ. ಈ ಥರ ಎಲ್ಲ ತುಂಬ ಸರ್ಕಾರಿ ಯೋಜನೆಗಳು ಹೆಂಗೆ ಅಳ್ಳಾಡಿತೇವೋ ಅದರಲ್ಲೂ ಅದೇ ಥರ ಇವರು ತಂದು ಯೋಜನೆಗಳು ಹಿಡಿದಿರ್ಬೋದು. ಆದರೆ ಜನಗಳಿಗೆ ಈ ಥರ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ಒಬ್ಬ ಜನಸಾಮಾನ್ಯರ ನಾಯಕನ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಮತ್ತು ಬಹಳ ಪ್ರಮುಖವಾಗಿ ವಿಚಾರವಂತ ಸಿದ್ದರಾಮಯ್ಯ.
ತಾನು ನಂಬಿದ ಮೌಲ್ಯಗಳನ್ನು ಗಟ್ಟಿಯಾಗಿ ಯಾರೇ ವಿರೋಧ ಮಾಡಲಿ, ಯಾವನೇನು ಬೇಕು ವಿರೋಧ ಮಾಡಿದ್ರು ಸಹ ನಾನು ನಂಬಿರೋ ಮೌಲ್ಯಗಳು ಹಿಂಗಿದೆ, ನನ್ನ ವಿಚಾರಗಳು ಅದು ಕಟಿಬದ್ಧವಾಗಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಎಷ್ಟು ಜನಕ್ಕೆ ಬರಲ್ಲ ಅದು. ಇನ್ನು ಉದಾಹರಣೆಗೆ ನಾನು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಬಳ್ಳಾರಿ ಬೈ ಎಲೆಕ್ಷನ್ ಟೈಮಲ್ಲಿ ಅಂದರೆ ನಮ್ಮ ಉಗ್ರಪ್ಪ ನಿಂತಿದ್ರಲ್ಲ, ಅವಾಗ ಡಿ ಕೆ ಶಿವಕುಮಾರ್ ಒಂದು ಎಡವಟ್ಟು ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಬಂದಾಗ ಸಾರಿ ತಪ್ಪಾಯಿತು, ನಮ್ಮ ಕಡೆಯಿಂದ ಲಿಂಗಾಯತ ಧರ್ಮನನ್ನು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತಪ್ಪಾಯಿತು ಅಂತೇಳಿ ಡಿ ಕೆ ಮಾತಾಡ್ತಾರೆ. ಯಾರು ಈ ಥರ ಮಾತಾಡ್ತಾರೆ ಅಂದರೆ, ನಮ್ಮ ಸಿದ್ಧಾಂತದಲ್ಲಿ ಸ್ಪಷ್ಟತೆ ಇಲ್ಲದಿರೋದು ಮಾತ್ರ ಈ ಥರ ಮಾತಾಡಬಹುದು ಅಷ್ಟೇ. ಈ ಥರ ಒಂದು ಹೇಳಿಕೆಗಳನ್ನ ಕೊಡ್ಬೋದು. ತಾನು ನಮ್ಮ ಸಿದ್ಧಾಂತಗಳಿಗೆ ಅಂಟ್ಕೊಂಡಿದ್ದವರು ಅಂದರೆ ಸ್ಪಷ್ಟತೆ ಇದ್ದರು ತನ್ನ ವಿಚಾರದಲ್ಲಿ, ಯಾರೂ ಸಹ ಈ ಥರ ತಪ್ಪಾಗಿ ನಾನು ತಪ್ಪಾಯಿತು ಅಂತ ಕೇಳ್ಕೊಳೋದು, ಈ ಥರ ಹೇಳಿಕೆಗಳೆಲ್ಲ ಕೊಡಲ್ಲ. ಸಿದ್ದರಾಮಯ್ಯನವರು ಬಹುಶಃ ಯಾವತ್ತೂ ಆ ಕೆಲಸ ಮಾಡಿಲ್ಲ. ತಾನು ನಂಬಿದ ಮೌಲ್ಯಗಳಿಗೆ ಮುಲಾಜಿಲ್ಲದೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಗಟ್ಟಿಯಾಗಿ ನಿಂತಿದ್ದಾರೆ. ಯಾರೇ ಬರಲಿ ಉತ್ತರ ಕೊಟ್ಟಿದ್ದಾರೆ, ಯಾವ ಮೀಡಿಯಾ ಬರಲಿ, ಯಾವನೇ ಬರಲಿ. ಅದಕ್ಕೆ 2 ಉದಾಹರಣೆ ಕೊಡೋದಾದ್ರೆ, ನಾನು ತುಂಬ ಜನ ಅಂದ್ಕೊಂಡಿದ್ರು ಚಾಮರಾಜನಗರ ಹೋದ ತಕ್ಷಣ ಮುಖ್ಯಮಂತ್ರಿ ಅದಂತ ಶಾಪ, ಅದು ಅಧಿಕಾರ ಹೊಂಟೋಗ್ಬಿಡುತ್ತೆ ಮತ್ತದು ಅಂತೇಳಿ ಹಬ್ಬಿಸ್ಬಿಟ್ಟಿದ್ರು. ಈಗ ನಿಜ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರಕ್ಕೆ ಶಾಪ ಮುಕ್ತಿ ಮಾಡಿದ್ದಾರೆ. ಅವ್ರು ತುಂಬ ಸಲ ಹೋದರು ಚಾಮರಾಜನಗರಕ್ಕೆ, ಪದೇ ಹೋದರು. ಈಗ ಆ ಮಾತೆಲ್ಲ ಕಮ್ಮಿಯಾಗಿದೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳೇ ಹೋಗ್ತಾ ಇರಲಿಲ್ಲ, ಎಲ್ಲಿ ಅಧಿಕಾರ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ಅದನ್ನೆಲ್ಲ ಆ ಒಂದು ಏನು ಹೇಳ್ತಾರೆ ಶಾಪ ಮುಕ್ತಿಯನ್ನು ಸಿದ್ದರಾಮಯ್ಯ ಮಾಡಿದರು. ಅಷ್ಟೇ ಅಲ್ಲ, ಈ ಮೀನು ತಿಂದು ಧರ್ಮಸ್ಥಳಕ್ಕೆ ಹೋದ್ರ ವಿಚಾರ ಇದೆಯಲ್ಲ, ಅದು ಕೆಲವರೆಲ್ಲ ಭಾಳ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಅಲ್ಲೆಲ್ಲ ಬೊಬ್ಬೆ ಹೊಡೆದ್ರು, ಪ್ರತಿರೋಧ ಹೊಟ್ಟಿದ್ರು. ಮೀಡಿಯಾದವರು ಸಹ ಅದನ್ನ ಕೇಳೋ ಲೆವೆಲ್ಗೆ ಹೋದರು. ಆ ಸಿದ್ದರಾಮಯ್ಯ ಯಾವುದೋ ಒಂದು ಸುವರ್ಣ ಚಾನಲ್ ಅನ್ಕೋತೀನಿ, ಅಲ್ಲಿ ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ ಅಂದರೆ, ಅವರೇ ಕಕ್ಕಾಬಿಕ್ಕಿ ಆಗೋಗ್ತಾರೆ. ಅವನು ಅಜಿತ್ ಹನುಮಕ್ಕನವರು ಮತ್ತು ಪ್ರಶಾಂತ್ ಇಬ್ಬರು ಸಹ ಕಕ್ಕಾಬಿಕ್ಕಿ ಆಗೋಗ್ತಾರೆ. ಮತ್ತು ನನಗೊಬ್ಬರು ಸಿದ್ದರಾಮಯ್ಯನ ಆತ್ಮೀಯರು ಹೇಳಿದ್ದು, ಅವರವ್ರು ಮಾತಾಡುವಾಗ ಸಿದ್ದರಾಮಯ್ಯ ಹೇಳಿದ ಮಾತು ಅಂತ ಹೇಳಿದರು, ಅಲ್ಲಪ್ಪ ಯಾವುದೋ ಒಂದು ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲಿ ರೇಪ್ ಮಾಡಿದರು, ಕೊಲೆ ಮಾಡಿದರು, ಮತ್ತೊಂದು ಮಾಡಿದರು, ಇದು ನಿಮ್ಮ ದೇವರಿಗೆ ತಪ್ಪಾಗಿ ಕಾಣಲ್ವಾ? ಅದು ತಪ್ಪು ಅಂತಲ್ವಾ? ಸೋಮವಾರ ಬಾಡ್ ತಿಂದ್ಬಿಟ್ರೆ ತಪ್ಪಾಗಿ ಕಾಣಿಸ್ ನಿಮ್ಮ ದೇವರಿಗೆ ಶಿಕ್ಷೆ ಕೊಟ್ಬಿಡ್ತಾನೆ. ಅವನು ಯಾವನ ಕೆಲಸ ಮಾಡಿದ್ರೆ ತಪ್ಪು ಅನ್ಸಲ್ಲ, ಕೊಲೆ ಮಾಡಿದ್ರೆ ತಪ್ಪು ಅನ್ಸಲ್ಲ, ಅಲ್ಲೆಲ್ಲ ಚಿಕ್ಕ ಮಕ್ಕಳನ್ನ ರೇಪ್ ಮಾಡಿದ್ರೆ ತಪ್ಪು ಅನ್ಸಲ್ಲ, ಅದು ಕಣ್ಣಿಗೆ ಕಾಣಲ್ವಾ? ನಾನು ಬಾಡ್ ತಿನ್ಕೊಂಡು ಹೋಗಿ ತಪ್ಪಾಗ್ಬಿಡುತ್ತಾ? ನನ್ನ ಊಟ ನಂದು, ನಿಮ್ಮ ಊಟ ನಂದಪ್ಪ. ಅದು ಸೋಮವಾರ ತಿಂದ್ಬಿಟ್ರೆ, ಗುರುವಾರ ತಿಂದ್ಬಿಟ್ರೆ ರಾಯರಿಗೆ ಕೋಪ ಬಂದ್ಬಿಡುತ್ತಾ? ಅಲ್ಲಿ ಗೋಗಳ ಹೆಸರಲ್ಲಿ ರಾಜಕಾರಣ ಮಾಡಿದ್ರೆ, ಆ ಗೋಗಳನ್ನ ಊಟಕ್ಕಿಲ್ದಲೆ ಗೋಶಾಲೆ ಹೆಸರಲ್ಲಿ ಅವಕ್ಕೆ ಹುಲ್ಲು ಹಾಕ್ತಲೆ ದಿನನಿತ್ಯ ಪ್ರತಿ ಕ್ಷಣ ಸಾಯಿಸಿದರೆ ರಾಯರ ಕೋಪ ಬರಲ್ವಾ? ರಾಯರ ಕೋಪ ಬರಲ್ಲ ಅವಾಗ. ಗುರುವಾರ ಬಾಡ ತಿಂದ್ಬಿಟ್ರೆ ರಾಯರ ಕೋಪ ಬಂದ್ಬಿಡುತ್ತಾ? ಎಷ್ಟು ವಿಚಿತ್ರ ಅಲ್ವಾ? ಮಾಡಬಾರ್ದು ಹಳ್ಕಟ್ಟು ಕೆಲಸ ಮಾಡಿರಿ, ಆ ದೇವರಿಗೆ ಕೋಪ ಬರಲ್ಲಂತೆ ಕಾಣಲ್ವಂತೆ. ಸೋಮವಾರ ತಿಂದರು, ಗುರುವಾರ ತಿಂದರು, ಇನ್ನೇನೋ ತಿಂದರು, ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಕೋಪ ಬಂದ್ಬಿಡುತ್ತಂತೆ. ಇದು ಯಾವ ಸೀಮೆಯರು ಇದೆಯಲ್ಲ, ಎಡಬಿಡಂಗಿತನ. ಈ ಥರ ಸಿದ್ದರಾಮಯ್ಯರು ಭಾಳ ಒಂದು ರೀತಿ ಚರ್ಚೆಗಳನ್ನ ಮಾಡ್ತಾಯಿದ್ರು ಅಂತೇಳಿ ನಂಗೆ ಆತ್ಮೀಯರು ಒಂದ್ಸಲ ನನಗೆ ಹೇಳಿದರು. ಮತ್ತು ತುಂಬ ಜನಕ್ಕೆ ಅಚ್ಚರಿ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರ ನೆನಪಿನ ಶಕ್ತಿ. ನೋಡಿದ್ರ ಸಿದ್ದರಾಮಯ್ಯ ಹೌಸ್ದಲ್ಲಿ ನಿಂತ್ಕೊಂಡ ಅಂದರೆ ಸಣ್ಣ ಪುಟ್ಟ ನಾಯಕರುಗಳ ವಿರೋಧ ಮಾಡೋಕ್ಕಾಗಲ್ಲ. ಇವತ್ತು ವಿರೋಧ ಪಕ್ಷದ ಬಿಡಿ, ನಾಯಕರು ಲೆಕ್ಕಕ್ಕಿಲ್ಲ ಆಗಿದ್ದಾರೆ. ಎಷ್ಟು ಮೆಮೊರಿ ಪವರ್ರಿ ಅವರು. ಅವ್ರು ತಂದಂಥ ಯೋಜನೆಗಳು, ಸುಮಾರು 17 ವರ್ಷ ಬಡ್ಜೆಟ್ ಮಂಡಿಸಿದಾರಲ್ವಾ, ಅವ್ರು ತುದಿನಾಲ್ಗಲಿದೆ. ಅವ್ರು ಯಾವ ಬುಕ್ಸ್ ತೆಗೆದು ಬೇಡ, ಪಟನೆ ಹೇಳ್ತಾರೆ, ಅಂಕಿಅಂಶಗಳು ಹೇಳ್ತಾರೆ, ಯೋಜನೆಗಳ ಬಗ್ಗೆ ಹೇಳ್ತಾರೆ, ಯಾವತ್ತೂ ನಡೆದ ರಾಜಕೀಯದ ಬಗ್ಗೆ ಹೇಳ್ತಾರೆ. ತಾನು ಶಾಲೆಯಲ್ಲಿ ಕಲಿತಂಥದ್ದು ಇವತ್ತಿಗೂ ಕನ್ನಡದ ವ್ಯಾಕರಣದ ಬಗ್ಗೆ ಎಷ್ಟು ಚೆನ್ನಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ಸಂಧಿಗಳ ಬಗ್ಗೆ ಹೇಳ್ತಾರೆ. ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರು ಯಾವ ಥರ ಪಾಠ ಕಲ್ತರ ಬಗ್ಗೆ ಮಾತಾಡ್ತಾರೆ. ಹಲವಾರು ಅಂಕಿಅಂಶಗಳ ಸಮೇತ, ಮತ್ತು ಹಲವಾರು ಕಾಯ್ದೆಗಳ ಬಗ್ಗೆ ಮಾತಾಡ್ತಾರೆ. ಸವಿಸ್ತಾರವಾಗಿ ಸಿದ್ದರಾಮಯ್ಯ ಗಂಟೆಗಟ್ಟಲೆ ಮಾತನಾಡುವ ಆ ನೆನಪಿನ ಶಕ್ತಿ ಇದೆಯಲ್ಲ, ಅದು ಒಬ್ಬ ನಾಯಕನಿಗಿರಬೇಕಾದಂಥ ಲಕ್ಷಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ತುಂಬ ಜನಕ್ಕೆ ಸಿದ್ದರಾಮಯ್ಯನವರ ಗಡಸು ಮಾತಿನ ಬಗ್ಗೆ ನಾನು ಅನ್ಕೋತೀನಿ, ವಿರೋಧ ಅಂತ ಯಾರೊಬ್ರು ಅಲ್ಲೊಬ್ರು ವಿರೋಧ ಮಾಡ್ಬೋದು, ಅದು ಜನಕ್ಕೆ ಖುಷಿ ಆಗ್ತಾಯಿತ್ತು ರೀ. ತುಂಬ ಭಾಷಣ ಮಾಡುವಾಗ ಅವರ ಭಾಷಣಗಳು ಕೇಳೋಕ್ಕೆ ತಮಾಷೆ ಇರ್ತಾಯಿತ್ತು. ಅವರು ಒಂದು ರೀತಿ ಇಮಿಟೇಟ್ ಮಾಡ್ತಾಯಿದ್ರು. ಅವ್ರಿಗೆ ಆ ವಿರೋಧಿಗಳನ್ನ ಮತ್ತೊಬ್ಬರನ್ನು ಇಮಿಟೇಟ್ ಮಾಡ್ತಾಯಿದ್ರು. ಅವ್ರ ಜನಗಳನ್ನ ಒಳಗೊಳ್ಳೋ ರೀತಿ ಇದೆಯಲ್ಲ, ಯಾರನ್ನೋ ಮಾತಾಡ್ಸೋದು, ಅಲ್ಲೋನಪ್ಪ ಅಂತ ಕೇಳೋದು, ಇನ್ಯಾರನ್ನ ಹೆಸರಿಡಿ ಮಾತಾಡ್ಸೋದು. ಆ ಭಾಷಣ ಅಂದರೆ ಅವ್ರು ಮಾತನಾಡುವಾಗ ಕೇಳುಗನ ಗಮನ ಆ ಕಡೆ ಹೋಗ್ದಂಗೆ ತನ್ನ ಕಡೆಗೆ ಸೆಳೆಯುವ ಆ ಮಾಂತ್ರಿಕ ಶಕ್ತಿ ಇತ್ತಲ್ಲ. ಮತ್ತು ಜನ ಬಯಸ್ತಾಯಿದ್ರು ಹಿಂಗೆ ಮಾತಾಡಬೇಕು ಅಂತ. ಕೆಲವರು ಹೇಳ್ತಾಯಿದ್ರು, ಅಂಬರೀಷ್ ಬೈದರೆ ಸಮಾಧಾನ ಅಂತೆ.
ಹಾಗೆ ಸಿದ್ದರಾಮಯ್ಯನವರು ಆ ಗಡಸು ಮಾತು, ಹಳ್ಳಿಯ ಶೈಲಿ, ಆ ಸುತ್ತಮುತ್ತ ಬೆಳೆದ ಪರಿಸರನ ಹಂಗಿತ್ತಲ್ಲ ಸಿದ್ದರಾಮಯ್ಯನವರು. ಈಗ ಅವರು ಪದೇ ಪದೇ ಹೇಳ್ತಾರಲ್ಲ, ನಂಜುಂಡಸ್ವಾಮಿ ಹೆಸರು ಹೇಳ್ತಾಯಿದ್ರು, ಲಂಕೇಶ್ ಹೆಸರು ಹೇಳ್ತಾಯಿದ್ರು, ರಾಮದಾಸ್ ಅವ್ರ ಹೆಸರು ಹೇಳ್ತಾಯಿದ್ರು. ಇವ್ರು ಯಾರು ಮಾಮೂಲಿ ನಿಮಗೆ ಗ್ರಂಥ ಕನ್ನಡ ಗ್ರಾಂಥಿಕವಾಗಿ ಮಾತಾಡೋದು, ತುಂಬ ನಯಸ್ಸಾಗಿ ಒಂದು ನೀರಲ್ಲಿ ಹೆಂಗೆ ಏನೂ ಇಲ್ಲದರೆ ಸಪ್ಸಪ್ಪೆ ನೀರಿರುತ್ತೋ ಆ ಥರ ಗ್ರಾಂಥಿಕವಾಗಿ ಮಾತಾಡೋದು, ಇವೆಲ್ಲ ಅಸಹಜವಾಗಿ ಮಾತಾಡೋದು ಅಂತಾರೆ ಒಂದು ರೀತಿ. ಅದೆಲ್ಲ ಇಲ್ಲ. ನಾವೇನು ಮಾತಾಡ್ತೀವಿ ಹಂಗೆ ಮಾತಾಡೋದು. ನಮ್ಮ ಹಳ್ಳಿಯ ಜನಸಾಮಾನ್ಯನ ಅವನು ಒಳಗೊಳ್ಳೋ ರೀತಿಯಲ್ಲಿ, ಅವನಿಗೆ ತಟ್ಟ ರೀತಿಯಲ್ಲಿ ಆ ಮಾತಾಡೋ ಕಲೆ ಇತ್ತಲ್ಲ, ಸಿದ್ದರಾಮಯ್ಯ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವ್ರು ಸಹಜವಾಗಿ ಮಾತಾಡ್ತಾಯಿದ್ರು ಆ ಥರ. ಅದು ಕೆಲವರಿಗೆ ಮಾತ್ರ ಕಾಣ್ಬೋದು ಅಷ್ಟೇ, ಯಾರೋ ಒಂದಷ್ಟು ಜನಕ್ಕೆ, ತುಂಬ ಜನಕ್ಕೆ ಸಿದ್ದರಾಮಯ್ಯ ಹಂಗೆ ಮಾತಾಡಿ ಅಂತ ಬಯಸ್ತಾಯಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ IT-BT ನಾಜೂಕಯ್ಯಗಳಿದಾರಲ್ಲ, ಅವಾಗ ಅವು ಸರ್ಕಾರಗಳನ್ನ ಎದುರಿಸ್ತಾ ಇರ್ತಾರೆ. ನೋಡ್ರಿ ಇಷ್ಟೊಂದು ಸ್ಟ್ರೈಕ್ ಆಗುತ್ತಿಲ್ಲಿ, ಅದಿಲ್ಲ ಇದಿಲ್ಲ, ಏನೋ ಒಂಥರ. ಇಲ್ಲಿ ರೈತರದ್ದು ಕಾರ್ಮಿಕರದ್ದು ಕಷ್ಟ ಅವ್ರಿಗೆ ಗೊತ್ತಿರಲ್ಲ, ಸ್ಟ್ರೈಕ್ ಆಗಿಬಿಡುತ್ತೆ, ನಮ್ಗೆ ತೊಂದರೆ ಆಗಿಬಿಡುತ್ತೆ. ಈ ನಾಜೂಕಯ್ಯಗಳು, IT-BT ನಾಜೂಕಯ್ಯಗಳು ಅವಾಗ ಅವು ಸರ್ಕಾರಗಳ ಬ್ಲ್ಯಾಕ್ಮೇಲ್ ಮಾಡೋದು, ಎದುರಿಸ್ಬಿಡೋದು, ನಾವು ಹೊಂಟೋಗ್ಬಿಡ್ತೀವಿ ಅಂತ ಹೇಳೋದು, ಈ ಗಾಂಚರಿಗಳೆಲ್ಲ ಮಾತಾಡ್ತಿದ್ರು. ಸಿದ್ದರಾಮಯ್ಯವರು ಸೊಪ್ಪು ಆಗ್ತಾ ಇರಲಿಲ್ಲ. ನನ್ನ ಜನ ಮುಖ್ಯ ಕಣಯ್ಯ, ನನ್ನ ನಾಡು ಮುಖ್ಯ, ನನ್ನ ಜನ ಮುಖ್ಯ. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇನ್ನೊಬ್ಬ ಬತ್ತನ ಬಂಡವಾಳ ಹಾಕೋನು, ತಲೆನೇ ಕೆಡಿಸ್ಕೊಳಲ್ಲ. ಅದಕ್ಕೆ ಹೇಳಿದ್ದು, ಈ IT-BT ನಾಜೂಕಯ್ಯಗಳ ಬ್ಲ್ಯಾಕ್ಮನ್ಗಳಿಗೆ ಸಿದ್ದರಾಮಯ್ಯ ಸೊಪ್ಪು ಆಗ್ತಾ ಇರಲಿಲ್ಲ. ಮತ್ತು ಸಿದ್ದರಾಮಯ್ಯನವರು ಸಕಾಲದಲ್ಲಿ ನಿರ್ಧಾರ ತಗೊಂಡ್ರು ಇವತ್ತು. ಯಾಕೆಂದರೆ ಯತ್ನಾಂಶ ಜಾರುಗತಿಯಲ್ಲಿದ್ದರು. ಈ IPL ಆಯ್ತಲ್ಲಪ್ಪ, ಈಗ ಹೋದ ವರ್ಷ ಬೆಂಗಳೂರಲ್ಲಿ ಬಹುಶಃ ಇವತ್ತು IPL ಫೈನಲ್ ಅನಿಸುತ್ತೆ. ಹೋದ ವರ್ಷ ಈ RCB ಗೆದ್ದರು ಅಂತೇಳಿ ಸೆಲೆಬ್ರೇಷನ್ ಆದಾಗ ಅಲ್ಲಿ ತಮ್ಮ ಮೊಮ್ಮಗನ ವೇದಿಕೆ ಮೇಲೆ ಕರ್ಕೊಂಬರ್ತಾರೆ ಸಿದ್ದರಾಮಯ್ಯ, ಮೊಮ್ಮಗನ ಕೂರಿಸಿರ್ತಾರೆ. ಅಂದರೆ ಇದೆಲ್ಲ ಒಂದು ರೀತಿ ಅದೇ ಹೇಳಿ ಸ್ವಜನ ಪಕ್ಷಪಾತ. ಮತ್ತೊಂದು ಈ ಜಾರುಗತಿಯಲ್ಲಿದ್ದ ಸಿದ್ದರಾಮಯ್ಯ ಸರಿಯಾದ ಕಾಲಘಟ್ಟದಲ್ಲಿ ಅಧಿಕಾರ ಹಸ್ತಾಂತರ ಮಾಡಿರೋದು ಕರೆಕ್ಟ್ ಅದು. ಮತ್ತು ಇದು ತುಂಬ ಘನತೆಯಿಂದ ಕೂಡಿತ್ತು. ತುಂಬ ಜನ ಅಂದ್ಕೊಂಡಿದ್ರು ಮತ್ತೆ ಅದೇ ರೆಸಾರ್ಟ್ ಅಂತೆ, ಅದಂತೆ ಇದಂತೆ, ಸಿದ್ದರಾಮಯ್ಯನವರು ಬಿಡಲ್ಲ ಅಂತಾರಂತೆ, ಗುಂಪಾರಿಕೆ ಆಗುತ್ತಂತೆ, ಎಲ್ಲ ಇಲ್ಲ. ತುಂಬ ಘನತೆಯಿಂದ ತುಂಬ ಚೆನ್ನಾಗಿ 8 ವರ್ಷಗಳ ಮುಖ್ಯಮಂತ್ರಿ ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ನಿಷ್ಠೆಯಿಂದ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡೋದಿದೆಯಲ್ಲ, ತುಂಬ ಇತ್ತೀಚೆಗೆ ನಿಮ್ಗೆ ಈ ಥರ ಆಗಿದ್ದೇ ಭಾಳ ಕಮ್ಮಿ. ನೋಡಿದ್ದೀವಿ ಏನೆಲ್ಲ ಆಯಿತು ಅಂತ ನೋಡಿದ್ದೀವಿ. ತುಂಬ ಘನತೆಯಿಂದ ಕೂಡಿತ್ತು. ಒಟ್ಟಾರೆ ಸಿದ್ದರಾಮಯ್ಯನವರ ರಾಜಕೀಯದ ಕೊನೆಯ ಘಟ್ಟ ತುಂಬ ಚೆನ್ನಾಗಿತ್ತು. ಇದುವರೆಗೂ ಈ ಕ್ಷಣದವರೆಗೂ ಇಡೀ ಸಿದ್ದರಾಮಯ್ಯನ ರಾಜಕೀಯ ಬದುಕು ಘನತೆಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಮುಂದಕ್ಕೆ ಗೊತ್ತಿಲ್ಲ. ಈ ಕ್ಷಣದವರೆಗೂ ಅವ್ರೇನವರೇ ರಾಜ್ಯಸಭಾ ಮತ್ತೊಂದು ಏನೇನೋ ಮಾತಾಡ್ತಾ ಇದ್ದಾರೆ. ಬಹುಶಃ ಅವ್ರು ತಗೊಳ್ಳೋದಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಹಲವಾರು ಮಾಸ್ ಲೀಡರ್ಗಳು, ಕೊನೆಯ ಮತ್ತೆ ಹೇಳಬೇಕು ಅಂದರೆ ಹಲವಾರು ಜನ ಮಾಸ್ ಲೀಡರ್ಗಳನ್ನ ಈ ನಾಡು ಕಂಡಿದೆ. ಆ ಮಾಸ್ ಲೀಡರ್ಗಳು ಏನೆಲ್ಲ ಆಗೋದ್ರು ತಮ್ಮ ರಾಜಕೀಯದ ಕೊನೆಯ ಘಟ್ಟದಲ್ಲಿ ಅಥವಾ ಈ ಕ್ಷಣಕ್ಕೂ ಸಹ ಯಾವ ರೀತಿ ಹಳ್ಳ ಹಿಡಿದ್ರು ನೋಡಿದ್ವಿ. ಆದರೆ ಸಿದ್ದರಾಮಯ್ಯನವರು ಹಳ್ಳ ಹಿಡಿದಂಗೆ ಘನತೆಯಿಂದ ಕೂಡಿತ್ತು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಹೋಗಿ ಬನ್ನಿ ಸಿದ್ದರಾಮಯ್ಯ ಅಂತ ಹೇಳೋಣ. ಎಲ್ರಿಗೂ ಸಹ ನಮಸ್ಕಾರ.